स्कन्दधरोदर्यो वरदो वायुवाहनः वासुदेवो बृहत्पाणो आदिदेवो पुरन्दरः योगस्तारणस्तार सुरैकौलिकनिकारः अनुकूलस्वजावर्तमग्निमरिविघ्नः पद्मनाभो रवीन्द्राक्षः
आरती लाएंगा आरती 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 श्री श्री विश्व प्रसन्न तीर्थ गुरु महाराज की सर्वोत्तम नमो ब्रह्मणे मत्सेवाय त्वमेव प्रत्यक्षं ब्रह्मासि त्वामेव प्रत्यक्षं ब्रह्मामि सत्यं परिज्ञामि ಇಲ್ಲಿ ಏನು ಮತ್ತೆ ಫಸ್ಟ್ ಫ್ಲೋರ್ ಮುಗಿಸಿ ಆಮೇಲೆ ಮೇಲೆ ಬಂದಾಯ್ತು ಫಸ್ಟ್ ಫ್ಲೋರ್ ಹೋಗಿ ಬಂದಾಯ್ತು ಮ್ಯಾಚ್ ಬಾಕ್ಸ್ ಕೊಡಿ ಮ್ಯಾಚ್ ಬಾಕ್ಸ್ ಹಚ್ಚ ಅಲ್ಲಿ ಎಷ್ಟು ರೂಮ್ಸು 7 ರೂಮ್ ಇದೆ 7 25 ಎಷ್ಟು ಮಂದಿ ಮಾಡಿದ್ದಾರೆ ಒಂದು 8 ಜನ ಬುಕ್ ಆಗಿದ್ದಾರೆ ಕೆಲವರಿಗೆ ಫ್ರೀ ಆಗಿ ಮಾಡ್ತೀನಿ ಸ್ವಾಮಿಗಳು ಕೆಲವರಿಗೆ ಏನು ಸ್ವಲ್ಪ ಅವರಿಗೆ ಬೆಳಿಗ್ಗೆ ಮಧ್ಯಾಹ್ನ ಇವರು Asana Prabhu Asana Prabhu Rक्षितारो
ಶ್ರೀಪಾದಂಗಳವರ ಪಾದಾರವಿಂದಕ್ಕೆ ಅನೇಕ ಸಹಸ್ರಾಷ್ಟಾಂಗ ನಮಸ್ಕಾರ ಮಾಡಿ, ಶ್ರೀಪಾದಂಗಳವರು ಈ ಮಠದ ನಮ್ಮೆಲ್ಲರ ಮೇಲೆ ಎಷ್ಟು ಅಭಿಮಾನ ಅಂತಂದ್ರೆ, ಇವತ್ತು ಪೂರ್ತಿ ದಿನ ಬೆಳಗ್ಗೆ 11 ಗಂಟೆಯಿಂದ ಇಷ್ಟು ತನಕ ವ್ಯಾನಲ್ಲಿ ಟ್ರಾವೆಲ್ ಮಾಡಿ ಈ ಬಿಸಿಲಲ್ಲಿ ನಾವು ಮನೆ ಒಳಗೆ ಕುಳಿತಾಗಲ್ಲ. ಇದು ಬೆಳಿಗ್ಗೆ 11:30 ಇಷ್ಟು ತನಕ ಬೆಂಗಳೂರಿಂದ ಇಷ್ಟು ದೂರ ಬಂದಿದ್ದಾರೆ. ಆದರೆ ನಾವು ಏನೇನು ಮಾಡೋಕ್ಕಾಗೋದಿಲ್ಲ. ಅವರಿಗೆ ಆಶೀರ್ವಾದಕ್ಕೋಸ್ಕರ ಇಷ್ಟು ಹೊತ್ತು ನಾವು ಅವರಿಗೋಸ್ಕರ ತಪಸ್ಸು ಮಾಡ್ತಾ ಇದ್ದೀವಿ. ಅವರು ಅನುಗ್ರಹದಿಂದ ನಾವು ಮೆಡಿಕಲ್ ಇನ್ಶೂರೆನ್ಸ್ ತಗೊಂಡಾಗ ಇದಕ್ಕೆ ಇಷ್ಟು ವೆಚ್ಚ ಆಗುತ್ತೆ ಅಂತ ಹೇಳ್ತೀವಿ, ಆದರೆ ಯಾರು ಅದನ್ನು ಉಪಯೋಗ ಮಾಡಬೇಕು ಅಂತ ಅನ್ಕೊಳ್ಬೋದಿಲ್ಲ. ಅದೇ ಥರ ನಾವು ಈ ಬಿಸಿನೆಸ್ ಅನ್ನು ಇಟ್ಟಿಲ್ಲ, ಈ ವೃದ್ಧಾಶ್ರಮ ಇಟ್ಟಿದ್ದೇ ಹೊರತಾಗಿ ಇಲ್ಲಿ ಯಾರು ಬರಬೇಡ್ರಿ ಅಂತಲೇ ಹೇಳ್ತೀವಿ. ಯಾಕಂದ್ರೆ ಮನೆಯಿಂದ ಕಳಿಸೋರು ಇದ್ರೇ ನಮಗೆ ಇದು ವ್ಯಾಪಾರ ಆಗುತ್ತದೆ. ಯಾರು ದಯಮಾಡಿ ನಿಮ್ಮ ಮನೆಯಲ್ಲಿ ಇರೋ ವೃದ್ಧರನ್ನ ಕಳಿಸ್ಬೇಡ್ರಿ. ಹಾಗೂ ಎಲ್ಲಿಯಾದ್ರೂ ಒಂದು ಕಡೆ ನಿಮ್ಮ ಲೆವೆಲನ್ನು ಮೀರಿ ಫಾರಿನಲ್ಲಿ ಇರ್ತಾರೆ, ಇಲ್ಲಿ ಅವರಿಗೆ ಬಹಳ ತೊಂದರೆ ಇರ್ತದೆ, ಅಂಥವರಿಗೆ ಏನು ಮಾಡಬೇಕು ನಮ್ಮವರಿಗೆ ಅಂತ ಹೇಳಿ ತುಂಬ ಆಲೋಚನೆ ಮಾಡಿ ನಾವು ನಮ್ಮ ಡಾಕ್ಟ್ರು ಇಬ್ಬರು ಸೇರಿ ತುಂಬ ಪ್ರಯತ್ನ ಪಟ್ಟು ಇಲ್ಲಿ ಒಂದು 25 ಜನ ವೃದ್ಧರಿಗೆ ಬೇಕಾದ ಎಲ್ಲ ಸೌಕರ್ಯವನ್ನು ಮಾಡಿ ಅವರಿಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಏನೇನು ಸೌಕರ್ಯ ಬೇಕೋ ಎಲ್ಲ ಮತ್ತು ಮೆಡಿಕಲ್ ಮತ್ತು ಇಲ್ಲೇ ಅದರ ಸೌಕರ್ಯನೆಲ್ಲ ಇಟ್ಟು ಅವರಿಲ್ಲಿಂದ ಆಸ್ಪತ್ರೆಗೆ ಬರೋ ಕೆಲಸವೂ ಇಲ್ಲ. ನಮಗೆ ಒಂದು ಮೊಬೈಲ್ ಹಾಸ್ಪಿಟಲ್ ಇದೆ, ಅದನ್ನು ಶ್ರೀಪಾದಂಗಳವರೇ ಉದ್ಘಾಟನೆ ಮಾಡಿದರು. ಅದಿಲ್ಲಾಗಿ ಇಲ್ಲೇ ಎಲ್ಲ ಉಪಕರಣಗಳು ಇರ್ತದೆ, ಏನಾದರೂ ಪ್ರಾಬ್ಲಮ್ ಅಂದರೆ ಇಲ್ಲೇ ನೋಡಬಹುದು. ಎಲ್ಲ ಸೌಕರ್ಯವನ್ನು ಮಾಡಿ ಇದನ್ನು ಮಾಡಬೇಕು ಅಂತ ಶ್ರೀಪಾದಂಗಳವರ ಹತ್ರ ಹೇಳಿದಾಗ ನಾನು ಅವಶ್ಯ ಬಂದು ಅದನ್ನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ವಿಶೇಷ ಅನುಗ್ರಹ ಮಾಡಿ ನಮ್ಮೆಲ್ಲರ ಮೇಲೆ ಅಭಿಮಾನ ತೋರಿಸಿದಂಥ ಶ್ರೀಪಾದಂಗಳವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು 2 ಆಶೀರ್ವಾದವನ್ನು ನೀಡಬೇಕು ಅಂತ ವಂದೇ ನೂತನಂ ದಿವ್ಯಾಪಕಾಕೃತಿ ಶಿಖಾಬಂಧದ್ವಯೋ ವೇದಂ ವೈಷ್ಣವೀಮತ್ವಕಾರ್ತಿಕಂ. ಗುರುಯಾಚಾರ್ಯರು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಉಪನಿಷತ್ತುಗಳು ನಮಗೇನು ಸಂದೇಶ ಕೊಟ್ಟಿದ್ದಾವೋ ಅದನ್ನು ಅಂತಾರೆ. ಮಾತೃದೇವೋ ಭವ ಪಿತೃದೇವೋ ಭವ. ಆಸ್ತಿಕರು ಅನಿಸಿಕೊಂಡು ನಾವೆಲ್ಲ ಬದುಕಿನಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ನಮ್ಮ ಪ್ರಯತ್ನದ ಜೊತೆಗೆ ದೇವರ ಬೇಕೇ ಬೇಕು ಎಂದು ಬಲವಾಗಿ ನಂಬಿದವರು. ಅದಕ್ಕೋಸ್ಕರ ದೇವರ ಆರಾಧನೆ ಮಾಡಬೇಕು. ಎಲ್ಲಿ ಮಾಡ್ತೇವೆ? ಗುಡಿಗೋಪುರಗಳಿಗೆ ಹೋಗಿ ದೇವರ ಪೂಜೆ ಮಾಡ್ತೇವೆ. ನಮ್ಮ ಋಷಿಗಳು ಯಾರೋ ನಮ್ಮ ಹಿರಿಯರು ನಮ್ಮ ಉಪದೇಶ ಕೊಟ್ಟರು ಅವಶ್ಯವಾಗಿ ಮಾಡುವಲ್ಲಿ. ಆದರೆ ಭಾಗವತದಲ್ಲಿ ಕಪಿಲಗೀತೆಯ ಮಾತು, ಜಡವಾದ ಪ್ರತೀಕಗಳಲ್ಲಿ ನಾನು ಎಷ್ಟು ನೆಲೆಸಿದ್ದೇನೆ ಅದು ಹೆಚ್ಚು ಚಿತ್ಪ್ರತೀಕಗಳಲ್ಲಿ ನಾನು ನೆಲೆಸಿದ್ದೇನೆ. ಜಡ ಪ್ರತೀಕದಲ್ಲಿ ಕಡಿಮೆ, ಚೇತನ ಪ್ರತೀಕದಲ್ಲಿ ಹೆಚ್ಚು. ಅಲ್ಲಿ ಮತ್ತೆ ಉಲ್ಲೇಖ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳಿದರು, ಈಶ್ವರ ಸರ್ವಭೂತಾನ ಹೃದಯ ಎಲ್ಲರ ಹೃದಯದೊಳಗೂ ಕೂಡ ನಾನು ನೆಲೆಸಿದ್ದೇನೆ. ಇಷ್ಟು ಹೇಳಿ ಕೂಡ ಮತ್ತೆ ಪುನಃ ಎಚ್ಚರಿಸಿಕೊಂಡದ್ದು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಇಲ್ಲೆಲ್ಲ ದೇವರನ್ನು ಕಾಣು. ಅಲ್ಲೂ ಮೊದಲು ಉಲ್ಲೇಖ ಮಾಡಿದ್ದು ಮಾತೃದೇವೋ ಭವ ಪಿತೃದೇವೋ ಭವ. ತನ್ನದಾಯಿಗಳೊಳಗೆ ಭಗವಂತನನ್ನು ಆರಾಧಿಸಬೇಕು. ತಂದೆ ತಾಯಿಯೊಳಗೆ ಭಗವಂತನ ಆರಾಧನೆ ಹೇಗೆ? ತಂದೆ ತಾಯಿಯರನ್ನು ಎತ್ತರದ ಮನೆಯಲ್ಲಿ ಕುಡಿಸಿಡೋದು, ಹಾರ ಹಾಕೋದು, ಆ ಕಡೆ ಕಡೆ ಊದಿನಗಡ್ಡಿ ಹಚ್ಚಿಡೋದು, ಪ್ರದಕ್ಷಿಣೆ ನಮಸ್ಕಾರ ಮಾಡೋದು. ಅಯ್ಯ ಆಸಕ್ತಿದ್ದೇನೋ ನಮಗೆ ಅನ್ನ ಬಿಡು, ಬಾಯಾಗಿದ್ದೇನೆ ಒಂಚೂರು ನೀರು ಕೊಡು. ಇಲ್ಲ, ನೀವು ದೇವರ ಕೂತಿರಬೇಕು, ನಾನು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಇದ್ದೆ ಅಲ್ಲ. ಶಾಸ್ತ್ರಗಳಲ್ಲಿ ಹೇಳಿದ್ರು, ಜೀವನೋ ವಾಕ್ಯಕರಣ. ತಂದೆ ತಾಯಿಗಳು ಬದುಕಿರುವಾಗ ಅವರಿಗೆ ಅನುಕೂಲವಾಗಿ ನಡ್ಕೊಳ್ಳೋದು. ಹುಟ್ಟುವಾಗ ನಾವೆಲ್ಲ ಒಂದು ಮಾಂಸದ ಮುದ್ದೆ, ಹುಟ್ಟುವಾಗ ಒಂದು ಮಾಂಸದ ಮುದ್ದೆ, ಏನು ಬೇಕು ಗೊತ್ತಿಲ್ಲ,
ಏನು ಬೇಡ ಗೊತ್ತಿಲ್ಲ, ಬೇಕಾದ್ರೆ ಬರೀ ಗೊತ್ತಿಲ್ಲ, ಬೇಡಾದ್ರೆ ದೂರ ಮಾಡಿಕೊಳ್ಳಿ ಗೊತ್ತಿಲ್ಲ, ಇಲ್ಲ ಅಂತಹ ಸ್ಥಿತಿಯಿದ್ದಂತಹ ನಮ್ಮನ್ನು ಈ ಸ್ಥಿತಿಯಲ್ಲಿ ತಂದಿದ್ದವರು ಯಾರು? ಅವರು ಬಂದಿದ್ದ ಈ ಸ್ಥಿತಿಗೆ ಪುನಃ ತರುತ್ತಾರೆ. ಆದರೂ ಕೂಡ ನಮ್ಮ ಬೇಕು ಬೇಡಗಳಿಗೆ ಸ್ಪಂದಿಸಿರತಕ್ಕಂಥ ತಂದೆ ತಾಯಿಗಳ ಬೇಕು ಬೇಡಗಳಿಗೆ ಸ್ಪಂದಿಸಿ ನಡೆಯೋದಿದೆಯಲ್ಲ, ಇದು ಮಾನವೀಯ ಇದು ಎಲ್ಲರೂ ಅವಶ್ಯವಾಗಿ ಮಾಡಲೇಬೇಕು. ದೇವರ ಪೂಜೆ ದೇವಸ್ಥಾನಕ್ಕೆ ಹೋಗಿ ಮಾಡುವುದು ನಮ್ಮ ಮನೆಯಲ್ಲಿ ಬೇಕೋ ಬೇಡ, ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಮನದೊಳಗೂ ಬೇಕು. ದೇವರು ಬಂದಿದ್ರೆ ಮನೆಯೊಳಗೆ ಮಾತ್ರ ಅಲ್ಲ, ಮನದೊಳಗೆ ಬೇಕು. ಹಾಗೆ ಭಗವಂತನ ಆರಾಧನೆ ಹುಡುಗಿ ಹೋಗಿ ಅವಶ್ಯ ಮಾಡಿ ಅಲ್ಲಿ ಪಡೆದ ಸ್ಫೂರ್ತಿಯಿಂದ ನಮ್ಮ ಮನೆಯೊಳಗೆ, ನಮ್ಮ ಹೃದಯದೊಳಗೆ ಭಗವಂತನ ಅಂತ ಸ್ಥಿತಿಯಲ್ಲಿಯೂ ಯಾರಿಗೆ ನಮ್ಮದೇ ಇರಲ್ಲ, ಎಲ್ಲೋ ಇರ್ತಾರೆ, ಬಂದ್ಬಿಡದೆ ಯಾರೂ ಇಲ್ಲ. ಆ ಹಂತದಲ್ಲಿ ಅವರು ಅನಾಥರಾಗಿರುವ ಸಮಾಜದಲ್ಲಿ ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಡಾಕ್ಟರ್ ಜೊತೆಗೆ ಸೇರಿಕೊಂಡು ಇಂಥ ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ. ಅವಕಾಶ ಮುಕ್ತರಾಗಿ ಅವರು ದುಃಖಿತರಾಗಬಾರದು, ಒಂದೇ ಕಾರಣಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ಕೈ ಜೋಡಿಸುವುದು ಎಲ್ಲರ ಕರ್ತವ್ಯ. ನಾಳೆ ದಿವಸ ಯಾವ ಸಂಖ್ಯೆಯನ್ನು ಗೊತ್ತಿಲ್ಲ. ಇಂತಹ ಸರ್ಕಾರದಲ್ಲಿ ನಾವು ನೀವು ಕೈ ಜೋಡಿಸಿಕೊಳ್ಳೋಣ. ಇಲ್ಲಿ ಹಾಗೆ ಬರುವ ವೃದ್ಧರಿಗೂ ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸುವಂತೆ ಭಗವಂತ ಅನುಗ್ರಹಿಸಿ ಕೈ ಜೋಡಿಸಿರುವ ಎಲ್ಲರಿಗೂ ಕೂಡ ಕೃಷ್ಣ ಅನುಗ್ರಹ ಶ್ರೀರಕ್ಷೆ ನಿರಂತರ ಬದುಕಿನಲ್ಲಿ ಇರಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಉಳಿತಾರೆ. ಬಹಳ ದಿನದಿಂದ ನಮ್ಮ ಡಾಕ್ಟರ್ ಅವರು ನಮ್ಮ ಎಲ್ಲರಿಗೂ ಸೀಟ್ ಸಿಗಬೇಕು ಅಂತ ಮೆಡಿಕಲ್ ಕಾಲೇಜು ಬಹಳ ಶೀಘ್ರದಲ್ಲಿ ಶುರು ಮಾಡಬೇಕು ಅಂತ ತುಂಬಾ ದುಡ್ಡುಗಳನ್ನು ಖರ್ಚು ಮಾಡಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಒಂದು ಹಂತಕ್ಕೆ ಬಂದಿದೆ. ಮುಂಚೆ ಒಂದು 3-4 ಜನಗಳ ಜೊತೆಗೆ ಸೇರಿ ತುಂಬಾ ದುಡ್ಡು ನಷ್ಟ ಆಗಿದೆ, ಅದೆಲ್ಲರಿಗೂ ತಿಳಿದ ಮಾತಿ. ಇವಾಗಲೂ ಸಿಪಾಗಣ್ಣವರ ಅನುಗ್ರಹದಿಂದ ಬೇಗ ಆ ಮೆಡಿಕಲ್ ಕಾಲೇಜು ಶುರು ಮಾಡಬೇಕು. ನಮ್ಮವರಿಗೆ ಯಾರು MBBS ಓದಬೇಕು ಅಂತಂದ್ರು ಶ್ರೀಪಾದಗಳವರಿಗೆ ಹೇಳಿ ಸೀಟ್ ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಏಪ್ರಿಲ್ ತಿಂಗಳ 9ನೇ ತಾರೀಕಿನಿಂದ 13ನೇ ತಾರೀಕಿನ ತನಕ ಉಡುಪಿಯಲ್ಲಿ ತತ್ವಜ್ಞಾನ ಸಮ್ಮೇಳನ ಉತ್ಸವ ಅಂತ ನಡೆಯುತ್ತೆ. ಆ ಉತ್ಸವದಲ್ಲಿ ಕೂಡ ಎಲ್ಲರೂ ಪಾಲ್ಗೊಳ್ಳಬೇಕು. ಏಪ್ರಿಲ್ 9ರಿಂದ 13 ತತ್ವಜ್ಞಾನ ಸಮ್ಮೇಳನ ಉಡುಪಿಯಲ್ಲಿ. ಎಲ್ಲರೂ ಮುಂದೆ ಬನ್ನಿ. ಗೋವಿಂದ 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 ಎಲ್ಲರಿಗೂ ಫರಾರದ ವ್ಯವಸ್ಥೆ ಇದೆ, ದಯಮಾಡಿ ಫರಾರ ಮಾಡ್ಕೊಂಡು ಮಗಳು